ನಮಸ್ಕಾರ. ವೆಲ್ಕಮ್ ಟು ಫಿಟ್ ಕರ್ನಾಟಕ ಮಿಷನ್ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಪೂಜಾ ಗಣೇಶ್, ಅ ಕ್ಲಿನಿಕಲ್ ನ್ಯೂಟ್ರಿಷನಿಸ್ಟ್ ಅಂಡ್ ಇಂಟರ್ನ್ಯಾಷನಲಿ ಸರ್ಟಿಫೈಡ್ ಹೆಲ್ತ್ ಕೋಚ್. ಇವತ್ತಿನ ದಿನ ನಿಮಗೆ PCOD ಹಾಗೂ PCOS ಅಲ್ಲಿರುವಂತಹ ವ್ಯತ್ಯಾಸ ಹಾಗೂ ಇವುಗಳ ಲಕ್ಷಣ ನಿವಾರಣೆ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ನೀವೇನಾದ್ರೂ ನನ್ನ ಚಾನೆಲ್ ಮೇಲೆ ಹೊಸಬ್ರಿದ್ದೀರಾ ಅಂದ್ರೆ ಇಮಿಡಿಯೇಟ್ಲಿ ನೀವು ಏನ್ ಮಾಡ್ಬೇಕು, ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಬೇಕು, ಬೆಲ್ ಐಕನ್ ಅನ್ನ ಒತ್ತಬೇಕು. ಯಾಕಂದ್ರೆ ಇನ್ ಮುಂದೆ ನಾನು ಮಾಡುವಂತಹ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳು ನಿಮ್ಮೆಲ್ಲರಿಗೂ ಸಿಗ್ತಾ ಹೋಗ್ಲಿ ಅಂತ. ಸೊ ಇಮಿಡಿಯೇಟ್ಲಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬನ್ನಿ ಹಾಗಿದ್ರೆ ಸ್ಟಾರ್ಟ್ ಮಾಡೋಣ. PCOD PCOS ಮೊದಲಿಗೆ ನಾವು ಇದರಲ್ಲಿರುವಂತಹ ವ್ಯತ್ಯಾಸವನ್ನ ತಿಳಿದುಕೊಳ್ಳೋಣ. PCOD PCOS ಎರಡು ಒಂದೇನಾ ಅಂತ ನಿಮ್ಮ ಪ್ರಶ್ನೆ ಇದೆ. PCOD PCOS ಎರಡು ಒಂದೇ ಆಗಿದ್ರೆ ಎರಡೂ ಸಮಸ್ಯೆಗಳ ಹೆಸರು ಕೂಡ ಒಂದೇ ಆಗಿರ್ತಿತ್ತು. ಯಾಕೆ PCOD PCOS ಅಂತ ಡಿಫರೆನ್ಸ್ ಇದೆ? ಸೊ PCOD ಪಾಲಿಸಿಸ್ಟಿಕ್ ಓವರಿಯನ್ ಡಿಸ್ಆರ್ಡರ್, PCOS ಪಾಲಿಸಿಸ್ಟಿಕ್ ಓವರಿಯನ್ ಸಿಂಡ್ರೋಮ್. ಕೊನೆಯ ಪದದ ಅರ್ಥದಲ್ಲಿ ವ್ಯತ್ಯಾಸ ಇದೆ. ಹಾಗೇನೆ ಈ ಎರಡೂ ಸಮಸ್ಯೆಗಳ ಗುಣಲಕ್ಷಣಗಳು ಹಾಗೂ ನಿವಾರಣೆ 90% ಸೇಮ್ ಇದೆ, 10% ಅಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ. ಹೀಗಾಗಿ ಈ ಎರಡೂ ಸಮಸ್ಯೆ ಇರೋರು ತುಂಬಾನೇ ಕನ್ಫ್ಯೂಸ್ಡ್ ಆಗಿರ್ತಾರೆ. ಈ PCOD PCOS ನನಗೆ ಇದೆ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ, ಇದ್ರ ಲಕ್ಷಣ ಏನು ಅಂತ ನೋಡ್ಬೇಕಾಗತ್ತೆ ಮೊದಲು. ಸೊ ಹಾಗಿದ್ರೆ ಲಕ್ಷಣಗಳನ್ನ ನೋಡೋಣ. ಮೊದಲನೇದಾಗಿ ಈ PCOD ಮತ್ತೆ PCOS ಅಲ್ಲಿ ಗುಣಲಕ್ಷಣಗಳು ಸ್ವಲ್ಪ ಸಿಮಿಲರ್ ಇರುತ್ತೆ. ಎರಡೂ ಸಮಸ್ಯೆಗಳಲ್ಲಿ ಗುಣಲಕ್ಷಣಗಳನ್ನ ನೋಡಿದಾಗ ಹೆಣ್ಮಕ್ಕಳ ಫೇಶಿಯಲ್ ಹೇರ್ ಡೆವಲಪ್ಮೆಂಟ್ ಆಗುತ್ತೆ. ಈ ಮೀಸೆ ಅಂತ ಡೆವಲಪ್ ಆಗೋದು, ಗಡ್ಡ ಅಂತ ಡೆವಲಪ್ ಆಗೋದು ಎಲ್ಲರಿಗೂ ಒಂದೊಂದು. ಕೆಲವೊಬ್ಬರಿಗೆ ಪರ್ಟಿಕ್ಯುಲರ್ ಆಗಿ ಈ ಜಾಗದಲ್ಲಿ ಮಾತ್ರ ಹೇರ್ ಗ್ರೋತ್ ಆಗುತ್ತೆ, ಕೆಲವೊಬ್ಬರಿಗೆ ಪರ್ಟಿಕ್ಯುಲರ್ ಆಗಿ ಈ ಜಾಗದಲ್ಲಿ ಮಾತ್ರ ಹೇರ್ ಗ್ರೋತ್ ಆಗುತ್ತೆ, ಕೆಲವೊಬ್ಬರಿಗೆ ಓವರ್ ಆಲ್ ಬಾಡಿನಲ್ಲಿ ಕೈ ಮೇಲೆ, ಕಾಲ್ ಮೇಲೆ, ಮುಖದ ಮೇಲೆ ಕಂಟಿನ್ಯೂಸ್ ಈ ಗಂಡ್ ಮಕ್ಕಳಿಗೆ ಹೇಗೆ ಒಂದು ಹೇರ್ ಗ್ರೋತ್ ಇರುತ್ತಲ್ಲ ಹಾಗೆ ರ್ಯಾಪಿಡ್ ಗ್ರೋತ್ ಆಗುತ್ತೆ. ಮುಂಚೆ ಇರೋದಿಲ್ಲ, ಸಡನ್ ಆಗಿ ನಿಮ್ಮ ದೇಹದಲ್ಲಿ ಈ ಒಂದು ಹೇರ್ ಗ್ರೋತ್, ರ್ಯಾಪಿಡ್ ಹೇರ್ ಗ್ರೋತ್ ಸ್ಟಾರ್ಟ್ ಆಗುತ್ತೆ ದೇಹದ ಮೇಲೆ. ಹಾಗೇನೆ ನಿಮ್ಮ ತಲೆಯ ಕೂದಲು ಏನಾಗುತ್ತೆ, ಉದುರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ಒಂದು PCOD ಮತ್ತೆ PCOS ಲಕ್ಷಣ ಇದೆ ಅಂತ ನಾವು ಹೇಳ್ಬೋದು. ಎರಡನೇದೇನಂದ್ರೆ ನಿಮ್ಮ ಮುಖದ ಮೇಲೆ ಅಥವಾ ಬೆನ್ನಿನ ಜಾಗದ ಮೇಲೆ ಅಥವಾ ಓವರ್ ಆಲ್ ಬಾಡಿ ಮೇಲೆ ಗಂಟಾಗಿರುವಂತಹ ಮೊಡವೆಗಳು, ಅಂದ್ರೆ ತುಂಬಾ ಪೇನ್ಫುಲ್ ಆಗಿರುವಂತದ್ದು. ಸಾಮಾನ್ಯವಾಗಿ ಮೊಡವೆಗಳು ಹೇಗಾಗ್ತವೆ, ನಾರ್ಮಲ್ ಆಗಿ ಒಂದ್ ಬರುತ್ತೆ ಹೋಗುತ್ತೆ, ನನಗೂ ಇದೆ ನಿಮಗೂ ಇರುತ್ತೆ. ಸಾಮಾನ್ಯವಾಗಿ ಆಗೋದು ಬೇರೆ, ಪೀರಿಯಡ್ ಸಮಯಕ್ಕಿಂತ ಮುಂಚೆ ಆಗೋದು ನಾರ್ಮಲ್ ಕಂಡೀಷನ್. ಆದ್ರೆ ಈ ಒಂದು PCOD PCOS ಕಂಡೀಷನ್ ಅಲ್ಲಿ ಇರೋರಿಗೆ ತುಂಬಾ ಪೇನ್ಫುಲ್ ಆಗಿರುವಂತದ್ದು. ಇವಾಗ ಫೇಸ್ ವಾಶ್ ಮಾಡ್ಬೇಕಾದ್ರೆ, ಮುಟ್ಟಬೇಕಾದ್ರೆ ನಿಮ್ಗೆ ಪೇನ್ ಆಗುತ್ತೆ, ಕೆಲವೊಂದ್ಸರಿ ಪರ್ಸ್ ಆಗುತ್ತೆ, ಗಂಟಾಗುತ್ತೆ, ತುಂಬಾ ನೋವಾಗುತ್ತೆ. ಹಾಗೇನೆ ಆ ಒಂದು ಪಿಂಪಲ್ ಹೋಗೋದಕ್ಕೂ ಕೂಡ ತುಂಬಾ ಸಮಯ ತೆಗೆದುಕೊಳ್ಳುತ್ತೆ. ಸೊ ಈ ತರ ಏನಾದ್ರೂ ಲಕ್ಷಣ ನಿಮ್ಗೆ ಕಂಡು ಬರ್ತಾ ಇದೆ ಅಂದ್ರೆ PCOD PCOS ಇದೆ ಅಂತ ನಾವು ಒಂದು ಐಡೆಂಟಿಫೈ ಮಾಡ್ಬೋದು. ಅದಷ್ಟೇ ಅಲ್ಲದೆ ಮೂರನೇದು ಮುಖ್ಯವಾದದ್ದು ನಿಮ್ಮ ಪೀರಿಯಡ್ಸ್ ಅಲ್ಲಿ ಬದಲಾವಣೆ. ಕೆಲವೊಬ್ರಿಗೆ ಏನಾಗುತ್ತೆ, ಪೀರಿಯಡ್ ತುಂಬಾ ಬೇಗ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. 30 ದಿನದ ಒಂದು ನಾರ್ಮಲ್ ಸೈಕಲ್ ಇರುತ್ತೆ, 28ರಿಂದ 30 ದಿನದ ಸೈಕಲ್ ಇರುತ್ತೆ. ಆದ್ರೆ ಕೆಲವೊಂದು ಹೆಣ್ಮಕ್ಳಿಗೆ ಏನಾಗುತ್ತೆ ಅಂದ್ರೆ 15 ದಿನಕ್ಕೆ ಪೀರಿಯಡ್ ಬಂದ್ಬಿಡುತ್ತೆ, 15 ದಿನಕ್ಕೂ ಪೀರಿಯಡ್ ತುಂಬಾ ಬೇಗ ಬರ್ತಾ ಹೋಗುತ್ತೆ. ಇನ್ನು ಕೆಲವೊಂದಿಷ್ಟು ಹೆಣ್ಮಕ್ಳಲ್ಲಿ ಏನಾಗುತ್ತೆ ಅಂದ್ರೆ 30 ದಿನಕ್ಕೆ ಹೋಗುತ್ತೆ, 40 ದಿನಕ್ಕೆ ಹೋಗುತ್ತೆ. ಇನ್ನೂ ಸಿವಿಯರ್ ಕಂಡೀಷನ್ ಅಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ಮೆಡಿಸನ್ ತಗೊಂಡಾಗ ಮಾತ್ರ ಪೀರಿಯಡ್ ಆಗುವಂತಹ ಒಂದು ಗಂಭೀರ ಪರಿಸ್ಥಿತಿ ಬಂದ್ಬಿಡುತ್ತೆ. ಸೊ ಪೀರಿಯಡ್ ಲೇಟ್ ಆಗೋದು ಅಥವಾ ಬೇಗ ಆಗೋದು ಅಥವಾ ಸರಿಯಾಗಿ ಆಗ್ತಾ ಇದೆ, ಲೇಟ್ ಆಗೂ ಆಗ್ತಾ ಇಲ್ಲ, ಬೇಗನೂ ಆಗ್ತಾ ಇಲ್ಲ, ಸರಿಯಾಗಿ ಟೈಮ್ ಟು ಟೈಮ್ ಡೇಟ್ಗೆ ಬರ್ತಾ ಇದೆ, 28 ಹೀಗೆ ತಾರೀಕು ವೈಸ್ ಬರ್ತಾ ಇದೆ. ಆದ್ರೆ ಫ್ಲೋ ಮಾತ್ರ ಸಿಕ್ಕಾಪಟ್ಟೆ ಇದೆ. ಸಿಕ್ಕಾಪಟ್ಟೆ ಅಂದ್ರೆ ನಿಮ್ಗೆ ಅನ್ಕಂಟ್ರೋಲ್ಡ್ ಬ್ಲಡ್ ಫ್ಲೋ ಇದೆ. ಇದು ಕೂಡ ನಿಮ್ದು PCOD PCOS ಅದು ಒಂದು ಗುಣಲಕ್ಷಣ ಆಗಿರುತ್ತೆ. ಈ ಮೂರು ಲಕ್ಷಣಗಳ ಜೊತೆಗೇನೆ ನಿಮ್ಮ ದೇಹದಲ್ಲಿ ಇನ್ನಿತರ ಚಿಕ್ಕ ಪುಟ್ಟ ಬದಲಾವಣೆಗಳಾಗ್ತವೆ. ಮೇಲಿಂದ ಮೇಲೆ ಚಿಡಿಯಾಗಿ ಮಾಡೋದು, ಅಂದ್ರೆ ತುಂಬಾ ಚಿಕ್ಕ ಪುಟ್ಟ ವಿಷಯಗಳ ಮೇಲೆ ತುಂಬಾ ಒತ್ತಡವನ್ನ ತೆಗೆದುಕೊಳ್ಳೋದು, ಟೆನ್ಷನ್ ಮಾಡ್ಕೊಳ್ಳೋದು, ಬೇರೆಯವರ ಮೇಲೆ ಕೂಗಾಡೋದು, ಮೂಡ್ ಸ್ವಿಂಗ್ಸ್ ಅಂತ ಹೇಳ್ತೀವಿ. ಇದು ಕೂಡ ಈ ಒಂದು PCOD PCOS ಗುಣಲಕ್ಷಣ ಆಗಿದೆ. ಇನ್ನು ಮುಖ್ಯವಾದದ್ದು ಇನ್ನೊಂದೇನಂದ್ರೆ ನಿಮ್ಮ ದೇಹದಲ್ಲಿ ಸಡನ್ ವೇಟ್ ಅಲ್ಲಿ ರ್ಯಾಪಿಡ್ ಚೇಂಜಸ್ ಆಗೋದು. ಅಂದ್ರೆ ನೀವು ನಾರ್ಮಲ್ ರೇಂಜ್ ಇಂದ 2-3 ತಿಂಗಳಲ್ಲಿ ತುಂಬಾ ದಪ್ಪ ಆಗ್ಬಿಡ್ತೀರಾ, ಇಲ್ಲ ತುಂಬಾ ಸಣ್ಣ ಆಗ್ತೀರಾ. PCOD PCOS ಇರೋರು ಎಲ್ಲರೂ ದಪ್ಪವಾಗಿರ್ತಾರೆ ಅಂತ ಅನ್ಕೊಳ್ಳೋದು ತುಂಬಾ ತಪ್ಪು.
ಹಾರ್ಮೋನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ದೇಹ ಯಾವ ರೀತಿಯ ಹಾರ್ಮೋನ್ಸ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ ಅಂತ. ಸೊ ಹೀಗಾಗಿ ನೀವೇನಾದ್ರೂ ತುಂಬಾ ದಪ್ಪ ಆಗ್ಬಿಟ್ಟಿದ್ದೀರಾ ಅಥವಾ ನಾರ್ಮಲ್ ವೇಟ್ ಗಿಂತ ತುಂಬಾ ಸಣ್ಣ ಆಗ್ಬಿಟ್ಟಿದ್ದೀರಾ, ತುಂಬಾ ವೀಕ್ ಆಗಿದ್ದೀರಾ ಅಂದ್ರೂ ಕೂಡ ನೀವು PCOD PCOS ಅಲ್ಲಿ ಬಳಲ್ತಾ ಇದ್ದೀರಾ ಅಂತ ನಾವು ಅನ್ಕೋಬಹುದು. ಸೊ ಈ 5 ಗುಣಲಕ್ಷಣಗಳಲ್ಲಿ ಯಾವ್ದಾದ್ರು 3 ಗುಣಲಕ್ಷಣಗಳನ್ನ ನೀವು ಹೊಂದಿದ್ದೀರಾ ಅಂದ್ರೆ ಮೊದ್ಲು ನೀವೇನ್ ಮಾಡ್ಬೇಕು, ಡಾಕ್ಟರ್ ಅನ್ನ ಕನ್ಸಲ್ಟ್ ಮಾಡ್ಬೇಕು. ಯಾಕಂದ್ರೆ ಇದು ಹೆಣ್ಣು ಮಕ್ಕಳ ಓವರೀಸ್ಗೆ ಸಂಬಂಧಪಟ್ಟಂತಹ ಒಂದು ಸಮಸ್ಯೆ ಆಗಿದೆ. ಓವರೀಸ್ ಅಂದ್ರೆ ಏನು, ನಮ್ಮ ಹೊಟ್ಟೆಯ ಒಳಭಾಗದಲ್ಲಿ ಅಂದ್ರೆ ಹೊಟ್ಟೆಯ ಸ್ಕಿನ್ ಒಳಗಡೆ ಇರುವಂತದ್ದು. ಇದನ್ನ ಕೇವಲ ಮಾತಿನಿಂದ ಆಗಿರ್ಬೋದು ಅಥವಾ ಜಸ್ಟ್ ಹಂಗೆ ರ್ಯಾಂಡಮ್ ಆಗಿ ಏನೋ ಒಂದು ನೋಡಿ ಹೇಳಕ್ಕಾಗೋದಿಲ್ಲ. ಈಗ ನಾನ್ ನಿಮಗೆ ಹೇಳಿದ್ದು ಗುಣಲಕ್ಷಣಗಳು. ಈ ಗುಣಲಕ್ಷಣಗಳು ಎಲ್ಲವೂ ಒಂದೊಂದು ಹೆಣ್ಮಕ್ಳಲ್ಲಿ 5 ಲಕ್ಷಣಗಳು ಕಂಡು ಬರುತ್ತೆ, ಕೆಲವೊಂದು ಹೆಣ್ಮಕ್ಳಲ್ಲಿ ಬರೀ 2-3 ಲಕ್ಷಣಗಳು ಕಂಡು ಬರುವುದು. ಕೆಲವರದು ಬ್ಲೀಡಿಂಗ್ ನಾರ್ಮಲ್ ಇರುತ್ತೆ, ಐಡಿಯಲ್ ವೇಟ್ ಮೇಲೆ ಇರ್ತಾರೆ, ಆದ್ರೂ ಅವ್ರಿಗೆ PCOD ಇರುತ್ತೆ. ಅಂದ್ರೆ ಅವ್ರ ದೇಹದಲ್ಲಿ ಯಾವ್ದು ರೀತಿ ಆ ರೀತಿ ಗುಣಲಕ್ಷಣಗಳು ಇರೋದಿಲ್ಲ. ಹೀಗಿದ್ದಾಗ ಇವೆಲ್ಲ ಕನ್ಫ್ಯೂಷನ್ಸ್ ಕ್ಲಿಯರ್ ಆಗ್ಬೇಕು. ನಾನು ಇವಾಗ ಹೇಳಿರುವಂತ 5 ಲಕ್ಷಣಗಳಲ್ಲಿ ಯಾವ್ದಾದ್ರು 3 ಲಕ್ಷಣಗಳು ನಿಮಗೆ ಕಂಡು ಬಂದ್ರೆ ನೀವು ಇಮಿಡಿಯೇಟ್ಲಿ ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬೇಕು. ಅವರು ಸ್ಕ್ಯಾನಿಂಗ್ ಅನ್ನ ಬರ್ಕೊಳ್ತಾರೆ. ಸ್ಕ್ಯಾನಿಂಗ್ ಅಲ್ಲಿ ನಿಮಗೆ ಗೊತ್ತಾಗುತ್ತೆ ನಿಮ್ಗೆ PCOD ಇದೆಯಾ ಅಥವಾ PCOS ಇದೆ ಅಂತ. ಇನ್ನು ಸ್ಕ್ಯಾನಿಂಗ್ ಮಾಡಿಸಿದ್ಮೇಲೆ PCOD ಮತ್ತೆ PCOS ಎರಡರಲ್ಲಿ ಯಾವ್ದಾದ್ರು ಒಂದು ಬಂದೇ ಬರುತ್ತೆ. ಕೆಲವೊಂದ್ಸರಿ ಏನಾಗುತ್ತೆ ನಿಮ್ಗೆ PCODನೂ ಇರೋದಿಲ್ಲ, PCOS ಇರೋದಿಲ್ಲ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿದೆ, ಅದಕ್ಕೆ ಹೀಗಾಗ್ತಾ ಇದೆ ಅಂತ ಹೇಳ್ತಾರೆ. ಸೊ ಇವಾಗ ನಾವ್ ಇದನ್ನ ಹಂತ ಹಂತವಾಗಿ ಸ್ಟಡಿ ಮಾಡೋಣ. ಸಪೋಸ್ ನಿಮ್ಗೆ ಏನಾದ್ರೂ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿದೆ ಅಂದ್ರೆ ನಿಮ್ಮ ದೇಹ PCOD PCOS ಸ್ಟೇಜ್ ಹತ್ತ ಹೋಗ್ತಾ ಇದೆ, ನೀವು ಪ್ರಾರಂಭದ ಹಂತದಲ್ಲಿ ಇದ್ದೀರಾ ಅಂತ ಅರ್ಥ. ಇದಕ್ಕೆ ನೀವೇನ್ ಮಾಡ್ಬೇಕು, ನಿಮ್ಮ ಒಂದು ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡಿಕೊಂಡು ನೀವು ಸರಿಪಡಿಸ್ಕೋಬೇಕು. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ನಿಮಗೆ ಈ ಲಕ್ಷಣಗಳು ಕಂಡು ಬರ್ತಾ ಇದೆ ಅಂದ್ರೆ ನಿಮ್ಮ ಕೈಯಲ್ಲೇ ಇರೋದು, ನೀವು ಅದನ್ನ ಸರಿಪಡಿಸ್ಕೋಬಹುದು. 2-3 ತಿಂಗಳಲ್ಲೇ ನೀವು ನಾರ್ಮಲ್ ಆಗುವಂತಹ ಸಾಧ್ಯತೆ ಇರುತ್ತೆ. ಸಪೋಸ್ ನಿಮ್ಮ ದೇಹದಲ್ಲಿ ಏನಾದ್ರು PCOD ಇದೆ ಅಂತ ಡಯಾಗ್ನೋಸ್ ಆಗಿದೆ ಅಂದ್ರೆ PCOD ಮತ್ತೆ PCOS ಅಲ್ಲಿ ನಾವು ಲಕ್ಷಣಗಳನ್ನ ನಾನು ಇಷ್ಟೊತ್ತಿಗೆ ಹೇಳಿದೆ. ಎರಡೂ ಕಂಡೀಷನ್ ಅಲ್ಲೂ ಕೂಡ ಏನ್ ಡಿಫ್ರೆನ್ಸ್ ಇದೆ ಅಂದ್ರೆ, ಈಗ ನಿಮ್ಮ ರಿಪೋರ್ಟ್ ಅಲ್ಲಿ PCOD ಇದೆ ಅಂತ ಬಂದಿದೆ ಅಥವಾ PCOS ಇದೆ ಅಂತ ಬಂದಿದೆ ಅಂದ್ರೆ ನಾವು ಮೊದಲು ಇವೆರಡು ಡಿಫ್ರೆನ್ಸ್ ಅನ್ನ ತಿಳಿಬೇಕಾಗುತ್ತೆ. PCOD ಅಂದ್ರೆ ನಾನು ಆವಾಗಲೇ ಏನ್ ಹೇಳಿದೆ, ಪಾಲಿಸಿಸ್ಟಿಕ್ ಓವರಿಯನ್ ಡಿಸ್ಆರ್ಡರ್. PCOS ಅಲ್ಲಿ ಪಾಲಿಸಿಸ್ಟಿಕ್ ಓವರಿಯನ್ ಸಿಂಡ್ರೋಮ್. ಡಿಸ್ಆರ್ಡರ್ ಮತ್ತೆ ಸಿಂಡ್ರೋಮ್ ಅಲ್ಲಿ ವ್ಯತ್ಯಾಸ ಇರೋದು. ಡಿಸ್ಆರ್ಡರ್ ಅಂದ್ರೆ ಏನು, ನೀವು ಒಂದು ಆರ್ಡರ್ ಅಲ್ಲಿ ಇದ್ದಿದ್ದು ಡಿಸ್ಆರ್ಡರ್ ಆಗಿದೆ ಅಂದ್ರೆ ಒಂದು ಹಾದಿಯಿಂದ ಹಾದಿ ತಪ್ಪಿದೀರಾ ಅಂತ ಅರ್ಥ. ಅಂದ್ರೆ ನಿಮ್ಮ ಕೈಯಲ್ಲಿ ವಾಪಸ್ ಟ್ರ್ಯಾಕ್ ಮೇಲೆ ಬರೋದಕ್ಕೆ ಅವಕಾಶ ಇದೆ ಅಂತ. ನೀವೇನಾದ್ರೂ PCOD ಇಂದ ಡಯಾಗ್ನೋಸ್ ಆಗಿದ್ದೀರಾ ಅಂದ್ರೆ ನಿಮ್ಮಲ್ಲಿ ಏನಾಗಿರುತ್ತೆ ಸಮಸ್ಯೆ ಅಂದ್ರೆ ನೀರಿನ ಗುಳ್ಳೆ ಆಗಿರುತ್ತೆ, ಹಾಗೇನೆ ಇಮ್ಮೆಚೂರ್ ಎಗ್ಸ್ ಅಂದ್ರೆ ಪ್ರತಿ ಹೆಣ್ಮಕ್ಳಲ್ಲೂ ಪ್ರತಿ ತಿಂಗಳು ಎಗ್ಸ್ ರಿಲೀಸ್ ಆಗ್ತಾ ಇರುತ್ತೆ, ಅಂದ್ರೆ ಮೊಟ್ಟೆ ರಿಲೀಸ್ ಆಗ್ತಾ ಇರುತ್ತೆ. ಇಮ್ಮೆಚೂರ್ ಅಂದ್ರೆ ಸರಿಯಾಗಿ ಬೆಳವಣಿಗೆ ಹೊಂದದೇ ಇರುವಂತಹ ಇಮ್ಮೆಚೂರ್ ಎಗ್ಸ್ ಗಳು ನಿಮ್ಮ ದೇಹದಲ್ಲಿ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಸೊ ಹೀಗಾಗಿ ಇದಕ್ಕೆ PCOD ಅಂತ ಹೇಳಲಾಗುತ್ತೆ. PCOS ಅಂತ ಇದ್ರೇನು, ಸಿಂಡ್ರೋಮ್, ಸ್ವಲ್ಪ ಸೀರಿಯಸ್ ಇದೆ ಕಂಡೀಷನ್ ಅಂತ. ಇದು ಸರಿ ಹೋಗ್ಬೇಕಂದ್ರೆ ಇಲ್ಲಿ ಡಯಟ್ ಅಂಡ್ ಎಕ್ಸರ್ಸೈಸ್ ಜೊತೆಗೆ ಮೆಡಿಕಲ್ ಸಪೋರ್ಟ್ ಕೂಡ ಅಷ್ಟೇ ಬೇಕಾಗುತ್ತೆ. PCOS ಅಂದ್ರೆ ಏನು, ಸಿಂಡ್ರೋಮ್ ಇದೆ ಇದು. ಸೊ ಇಲ್ಲೇನಾಗುತ್ತೆ, ನಿಮ್ಮ ದೇಹದಲ್ಲಿ ಆಂಡ್ರೋಜನ್ ಹಾರ್ಮೋನು ಅತಿಯಾಗಿ ಬಿಡುಗಡೆ ಆಗುತ್ತೆ. ಅತಿಯಾಗಿ ಬಿಡುಗಡೆಯಾಗಿ ಆಮೇಲೆ ಅದು ಓವರೀಸ್ ಅನ್ನ ಡಿಸ್ಟರ್ಬ್ ಮಾಡಿಬಿಟ್ಟು ಅಲ್ಲಿ ಸಿಸ್ಟ್ಗಳು ಕ್ರಿಯೇಟ್ ಆಗ್ತಾ ಹೋಗುತ್ತೆ. 2 ಹಂತ ಅಂತ ನೋಡಿದಾಗ PCOD ಏನಾದ್ರೂ ನಿಮಗಿದೆ ಅಂದ್ರೆ PCOD ಅನ್ನ ನೀವು ನಾರ್ಮಲ್ ಆದ ಆಹಾರ ಪದ್ಧತಿ ಅಂದ್ರೆ ಏನು, ನಿಮ್ಮ ಹೈಟು, ನಿಮ್ಮ ವೇಟು, ನಿಮ್ಮ ಹೆಲ್ತ್ ಕಂಡೀಷನ್ಗೆ ಅನುಗುಣವಾಗಿ ಪ್ರತ್ಯೇಕವಾಗಿ ತಯಾರಿಸಲಾದ ಆಹಾರ ಪದ್ಧತಿ, ಅರ್ಧ ಗಂಟೆ ವ್ಯಾಯಾಮ ಅಥವಾ ಯೋಗ, ಜೊತೆಗೆ ಈ ಸ್ಟ್ರೆಸ್ ಅಂದ್ರೆ ನಿಮ್ಮ ಏನು ನಿದ್ದೆ ಅಥವಾ ಈ ಒತ್ತಡ ಏನಿದೆ ಇದೆಲ್ಲ ಕಂಟ್ರೋಲ್ ಮಾಡ್ಕೊಂಡಾಗ PCOD ಇಂದ ನೀವು ಮಾಮೂಲಿಯಾಗಿ 3-6 ತಿಂಗಳ ಒಳಗಡೆನೆ ಹೊರಗಡೆ ಬರ್ಬೋದು. ಸಪೋಸ್ ನಿಮ್ಗೆ ಏನಾದ್ರು PCOS ಇದೆ ಅಂತ ಅಂದ್ರೆ PCOS ಸ್ವಲ್ಪ ಇದಕ್ಕಿಂತ ಮೇಲಿನ ಹಂತ ಅಂತ ಹೇಳ್ತೀವಿ. ಇಲ್ಲಿ ಡ್ಯೂರೇಷನ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಇದು 2-3 ತಿಂಗಳಲ್ಲಿ ಕಡಿಮೆ ಆಗುತ್ತೆ ಅಂತ ನಾವು ಹೇಳಕ್ಕಾಗಲ್ಲ. ಕೆಲವೊಂದ್ಸರಿ 6 ತಿಂಗಳಾಗ್ಬೋದು, ಕೆಲವೊಂದ್ಸರಿ 1 ವರ್ಷನೂ ತಗೋಬಹುದು. ಆದ್ರೆ ಈ ಕಂಡೀಷನ್ ಅಲ್ಲಿ ಕೇವಲ ಆಹಾರ ಪದ್ಧತಿ, ವ್ಯಾಯಾಮ ಅಷ್ಟೇ ಸಾಕಾಗೋದಿಲ್ಲ. ಸಂಪೂರ್ಣವಾದ ಜೀವನ ಶೈಲಿ ಬದಲಾವಣೆಯೊಂದಿಗೆ ಡಾಕ್ಟರ್ ಸಲಹೆ ಕೂಡ ಇಂಪಾರ್ಟೆಂಟ್, ಡಾಕ್ಟರ್ ಕೊಡುವಂತಹ ಔಷಧಿಗಳು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಐ ಹೋಪ್ ಯು ಗೈಸ್ ನಿಮಗೆ ಈ 3 ಹಂತದಲ್ಲಿ ವ್ಯತ್ಯಾಸ ಗೊತ್ತಾಯ್ತು ಅಂತ ಅನ್ಕೊಳ್ತೀನಿ. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂದ್ರೆ ಪ್ರಾರಂಭಿಕ ಹಂತ, PCOD ಅಂದ್ರೆ 2ನೇ ಹಂತ, PCOS ಅಂದ್ರೆ ಅದಕ್ಕಿಂತ ಸ್ವಲ್ಪ ಸೀರಿಯಸ್ ಆಗಿರೋ ಹಂತ. ಪ್ರಾರಂಭದ 2 ಹಂತಗಳು
ಸರಿ ಹೋಗ್ಬೇಕಂದ್ರೆ ಆ ಅವಕಾಶ ನಿಮ್ ಹತ್ರ ಇದೆ. ಸರಿಯಾದ ಒಂದು ಡೈಟಿಷಿಯನ್ ಅಥವಾ ನ್ಯೂಟ್ರಿಷನ್ ಹತ್ರ ಮಾರ್ಗದರ್ಶನ ಪಡೆದು ಆಹಾರದಲ್ಲಿ ವ್ಯತ್ಯಾಸ ಮಾಡಿಕೊಂಡಾಗ ಈ ಸಮಸ್ಯೆಯಿಂದ ಹೊರಗಡೆ ಬರುವಂತಹ ಸಾಧ್ಯತೆ 99% ಇದೆ. ಸ್ವಲ್ಪ ಸಮಯ ಹಿಂದೆ ಮುಂದೆ ಆಗಬಹುದು, ಆದ್ರೆ ಸರಿ ಹೋಗುವಂತ ಸಾಧ್ಯತೆ ಇದೆ. ಸೊ ಇಲ್ಲಿವರೆಗೂ ಹೇಳಿದ್ದು ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಈ 3 ಹಂತಗಳಲ್ಲಿ ಕಾಮನ್ ಆಗಿ ನಾವು ಲಕ್ಷಣಗಳನ್ನ ನೋಡಿದಾಗ ಹಾಗೆ ಕಾರಣಗಳು ನಾವು ಹುಡುಕ್ಬೇಕಾಗತ್ತೆ. ಕಾರಣಗಳು ಅಂತ ಬಂದಾಗ ಈ ಸಮಸ್ಯೆ ಯಾಕೆ ನಮ್ಮ ದೇಹದಲ್ಲಿ ಬಂದ್ಬಿಡುತ್ತೆ, ಯಾಕೆ ಹೀಗಾಗುತ್ತೆ ಅಂತ ಅಂದ್ರೆ, ಮೊದಲೇದು ಹಾರ್ಮೋನಲ್ ಇಂಬ್ಯಾಲೆನ್ಸ್. ಈ ಹಾರ್ಮೋನ್ಸ್ ಅನ್ನೋದು ದೇಹದಲ್ಲಿ ಅಸಮತೋಲನ ಆದಾಗ ಈ ಸಮಸ್ಯೆ ಕಂಡು ಬರುತ್ತೆ. ಬಟ್ ಈ ಅಸಮತೋಲನ ಯಾವಾಗ ಆಗುತ್ತೆ, ಯಾವಾಗ ನಿಮ್ಮ ಜೀವನ ಶೈಲಿ ಅಸಮತೋಲನ ಹೊಂದುತ್ತೆ, ಅಂದ್ರೆ ಸರಿಯಾಗಿ ಹೋಗೋದಿಲ್ಲ. ನೀವೇನಾದ್ರೂ ನಿಮ್ಮ ಆಹಾರದ ಮೇಲೆ ಗಮನ ಕೊಡದೇ ಇದ್ದಾಗ, ಅತಿಯಾಗಿ ಹೊರಗಡೆ ಆಹಾರದ ಸೇವನೆ ಅಥವಾ ಅನಿಯಮಿತವಾಗಿ ಏನೇನೋ ತಿಂತಾ ಇರ್ತೀರಾ, ಲೆಕ್ಕಕ್ಕೂ ಇರೋದಿಲ್ಲ, ಅಳತೆನೂ ಇರೋದಿಲ್ಲ, ಈ ತರ ಆಹಾರ ಪದ್ಧತಿನ ಸೇವಿಸಿದಾಗ ನಿಮ್ಗೆ ಈ ಸಮಸ್ಯೆ ಬರುವಂತ ಸಾಧ್ಯತೆ ಇರುತ್ತೆ. ನೀವು ಆಹಾರವನ್ನ ಸರಿಯಾಗಿ ಪಾಲನೆ ಮಾಡ್ತಾ ಇದ್ದೀರಾ, ಆದ್ರೆ ನಿದ್ದೆ ಮೇಲೆ ಗಮನ ಕೊಡ್ತಾ ಇಲ್ಲ, ನೈಟ್ ಶಿಫ್ಟ್ ಮಾಡ್ತಾ ಇದ್ದೀರಾ, ಅಥವಾ ರಾತ್ರಿ ಎಲ್ಲ ನೀವು ಜಾಗರಣೆ ಮಾಡ್ತೀರಾ, ದಿನವಿಡೀ ಮಲ್ಕೋತೀರಾ, ಈ ತರ ಸಮಸ್ಯೆ, ನಿದ್ರಾಹೀನತೆ ಸಮಸ್ಯೆ ಇದ್ರೂ ಕೂಡ ಈ ಒಂದು ಸಮಸ್ಯೆ ಬರುವಂತದ್ದು ಇದೆ. ಹಾಗೇನೆ ನಿಮ್ಮ ಫಿಸಿಕಲ್ ಆಕ್ಟಿವಿಟಿ ಇಲ್ಲದೆ ಇರೋದು, ದೈಹಿಕ ವ್ಯಾಯಾಮನೇ ಇಲ್ಲ. ಒಂದು ಫಿಕ್ಸ್ ರುಟೀನ್ ಇದೆ, ಬೆಳಿಗ್ಗೆ ಎದ್ದೇಳ್ತೀರಾ, ಹೋಗಿ ಆಫೀಸಲ್ಲಿ ಕೂತ್ಕೊಳ್ತೀರಾ, ವಾಪಸ್ ಮನೆಗೆ ಹೋಗ್ತೀರಾ. ಫಿಸಿಕಲ್ ಆಕ್ಟಿವಿಟಿ ಏನು ಎಷ್ಟು ಬೇಕೋ ಅಷ್ಟು ಇಲ್ಲದೆ ಇರೋದು. ಆಹಾರ ಅಂತ ಬಂದಾಗ ಸರಿಯಾಗಿ ಊಟ ಮಾಡ್ತಾ ಇರ್ತೀರ, ಆದ್ರೆ ನಿಮ್ಮ ದೇಹಕ್ಕೆ ಎಷ್ಟು ಬೇಕೋ ಅದಕ್ಕಿಂತ ಕಡಿಮೆ ಆಹಾರ ಸೇವಿಸಿದಾಗೂ ಕೂಡ ಈ ಸಮಸ್ಯೆಗಳು ಕಂಡು ಬರುತ್ತೆ. ಸೊ ಈ 3 ಲಕ್ಷಣಗಳಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದಾಗ ಮಾತ್ರ ಈ ಒಂದು ಸಮಸ್ಯೆ ಇನ್ನೂ ಕೆಟ್ಟದಾಗಿ ಹೋಗುತ್ತೆ. ಬಟ್ ಇದೆಲ್ಲ ಒಂದೇ ದಿನಕ್ಕೆ ಆಗೋದಿಲ್ಲ. ನೀವು ಸತತವಾಗಿ 3ರಿಂದ 6 ತಿಂಗಳು ನಿಮ್ಮ ದೇಹದ ಮೇಲೆ ಯಾವುದೇ ರೀತಿ ಗಮನ ಹರಿಸದೇ ಇದ್ದಾಗ ಈ ಒಂದು ಕಂಡೀಷನ್ ಡೆವಲಪ್ ಆಗುತ್ತೆ. ಪ್ರಾರಂಭ ಹಂತದಲ್ಲಿ ಇದ್ದೀರಾ ಅಂದ್ರೆ ಸಾಧಾರಣವಾಗಿ ನೀವು ಸ್ವಲ್ಪ ಜೀವನ ಶೈಲಿಯಲ್ಲಿ ವ್ಯತ್ಯಾಸ ಮಾಡ್ಕೊಂಡಾಗ ಸರಿ ಹೋಗುತ್ತೆ. ಜೀವನ ಶೈಲಿಯಲ್ಲಿ ವ್ಯತ್ಯಾಸ ಅಂತ ಅಂದ್ರೆ ಏನು? ಸರಿಯಾದ ಆಹಾರ ಪದ್ಧತಿ, ನಿಮ್ಮ ದೇಹಕ್ಕೆ ಅನುಗುಣವಾಗಿ, ನಿಮ್ಮಷ್ಟಕ್ಕೆ ನೀವೇ ಏನು ಪ್ಲಾನ್ ಮಾಡೋದಲ್ಲ, ಸರಿಯಾದ ಆಹಾರ ಪದ್ಧತಿ, ನಿಮ್ಮ ಹೈಟ್ ವೇಟಿಗೆ ಎಷ್ಟು ಪ್ರೋಟೀನ್ ಬೇಕು, ಎಷ್ಟು ಕಾರ್ಬೋಹೈಡ್ರೇಟ್ ಬೇಕು, ಎಷ್ಟು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಬೇಕು, ನಿಮ್ಮ ದೇಹದಲ್ಲಿ ಏನಾದ್ರೂ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಡೆಫಿಷಿಯನ್ಸಿ ಆಗಿದೆಯಾ, ಇದೆಲ್ಲ ತಿಳ್ಕೊಂಡು ಅದ್ರ ಮೇಲೆ ಒಂದು ಸರಿಯಾದ ಆಹಾರ ಪದ್ಧತಿ ನಿಮ್ಮ ಹತ್ರ ಇರಬೇಕು. ನಿಮ್ಮ ದೇಹದಲ್ಲಿ ಆಗಿರುವಂತಹ ಸಮಸ್ಯೆಗಳ ಪರಿಹಾರ ಪೂರ್ವಕವಾಗಿ ಯಾವ ಆಸನಗಳನ್ನ ಮಾಡಬೇಕು, ಯಾವ ದೈಹಿಕ ವ್ಯಾಯಾಮ ಮಾಡಬೇಕು ಅಂತ ಗೈಡೆನ್ಸ್ ನಿಮಗೆ ಬೇಕಾಗುತ್ತೆ. ಅದಷ್ಟೇ ಅಲ್ಲದೆ ನಿದ್ದೆ, ಒತ್ತಡದ ಮೇಲೆ ಗಮನ ಹರಿಸೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ನೀವು ಎಷ್ಟೇ ಚೆನ್ನಾಗಿ ಡಯಟ್ ಮಾಡಿ, ವ್ಯಾಯಾಮ ಮಾಡಿ, ನಿಮ್ಮ ನಿದ್ದೆ ಮೇಲೆ ಹಾಗೆ ನಿಮ್ಮ ಒತ್ತಡದ ಮೇಲೆ ಗಮನ ಹರಿಸ್ತಿಲ್ಲ ಅಂದ್ರೆ ಮೆಜಾರಿಟಿಯಲ್ಲಿ ಈ 2 ಸಮಸ್ಯೆಗಳಿಂದಾನೇ ಹಾರ್ಮೋನ್ಸ್ಗಳು ಇಂಬ್ಯಾಲೆನ್ಸ್ ಆಗ್ತಾ ಇದೆ. ಸೊ ಹಾರ್ಮೋನ್ ಇಂಬ್ಯಾಲೆನ್ಸ್ ಆದ್ರೆ ಹಂತ ಹಂತವಾಗಿ ಈ ಸಮಸ್ಯೆಗಳು ಡೆವಲಪ್ ಆಗ್ತಾ ಹೋಗುತ್ತೆ ದೇಹದಲ್ಲಿ. ಇವಾಗ ಇಲ್ಲಿವರೆಗೂ ನೋಡಿದಾಗ ನಿಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಎಷ್ಟೋ ಜನ ಹೆಣ್ಮಕ್ಳು ಈ ವಿಡಿಯೋನ ನೋಡ್ತಾ ಇರೋರು ಮ್ಯಾರಿಡ್ ಇದ್ದಾರಾ, ಎಷ್ಟೋ ಹೆಣ್ಮಕ್ಳು ಅನ್ಮ್ಯಾರಿಡ್ ಇದ್ದೀರಾ. ನೀವೇನಾದ್ರೂ ಈ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ, PCOD, PCOS ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ, ಇದ್ರ ಪ್ರತಿ ನಿಮ್ಗೆ ಏನಾದ್ರೂ ಪ್ರಶ್ನೆ ಇದೆ ಅಂದ್ರೆ ಧಾರಾಳವಾಗಿ ನೀವೇನ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ಆ ಪ್ರಶ್ನೆನ ಬರೆಯೋದನ್ನ ಮರಿಬೇಡಿ. ನಾನೇನ್ ಮಾಡ್ತೀನಿ, ಮುಂದಿನ ವಿಡಿಯೋದಲ್ಲಿ ನೀವು ಕೇಳಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಉತ್ತರವನ್ನ 2ನೇ ವಿಡಿಯೋದಲ್ಲಿ ಕೊಡ್ತೀನಿ. ಹಾಗೇನೆ ಈ ಪಾರ್ಟ್ 2 ವಿಡಿಯೋದಲ್ಲಿ ನಾನು ಈ ಒಂದು ಸಮಸ್ಯೆಯಲ್ಲಿರೋರು, ಈ PCOD ಆಗಿರ್ಬೋದು, PCOS ಆಗಿರ್ಬೋದು, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರ್ಬೋದು, ಈ ಸಮಸ್ಯೆಯಲ್ಲಿರೋರು ಯಾವ ತರ ಆಹಾರದಲ್ಲಿ ಬದಲಾವಣೆಯನ್ನ ಮಾಡ್ಕೋಬೇಕು, ಮನೆ ಮದ್ದೇನು, ಏನು ನೀವು ಪ್ರಥಮ ಚಿಕಿತ್ಸೆಯನ್ನ ಮನೆಯಲ್ಲಿ ಮಾಡ್ಕೋಬಹುದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ. ಅಂದ್ರೆ ಈ ಪಾರ್ಟ್ 2 ನಲ್ಲಿ ನಿಮ್ಗೇನಾದ್ರೂ PCOD ಇದೆ, ಪ್ರೆಗ್ನೆನ್ಸಿ, PCOD ಇದೆ, ವೇಟ್ ಲಾಸ್ ಆಗ್ಬೇಕು, ಏನೋ ಒಂದು ನಿಮ್ಮ ಈ ಕಂಡೀಷನ್ ಪ್ರತ್ಯೇಕವಾಗಿ ನಿಮ್ಗೆ ಏನಾದ್ರೂ ಪ್ರಶ್ನೆ ಇದೆ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕೋದನ್ನ ಮರಿಬೇಡಿ. ನಾನು ನಿಮ್ಮೆಲ್ಲ ಕಮೆಂಟ್ಗಳಿಗೂ ಪಾರ್ಟ್ 2 ನಲ್ಲಿ ಉತ್ತರ ಕೊಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನೀವೇನ್ ಮಾಡ್ಬೇಕು, ಸಾಧ್ಯವಾದಷ್ಟು ಜನರಿಗೆ ಶೇರ್ ಮಾಡಿ. ನಮಗೆ ಸಹಕಾರ ಮಾಡಬೇಕು, ನಮಗೆ ಮೋಟಿವೇಶನ್ ಬೇಕು. ನಿಮ್ಗೆ ಹೇಗೆ ನಮ್ಮ ಮೋಟಿವೇಶನ್ ಬೇಕು, ಹಾಗೆ ನಿಮ್ಗೆ ವಿಡಿಯೋಸ್ ಮಾಡೋದಕ್ಕೂ ಕೂಡ ನಿಮ್ಮ ಮೋಟಿವೇಶನ್ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನೀವೇನ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.